ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ, ದಯಾನಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟು. ನಿಮ್ಗೆ ತುಂಬ ಜನಕ್ಕೆ ಡೌಟ್ ಇರುತ್ತಲ್ವ, ಇಷ್ಟು ಹ್ಯೂಜ್ ಅಮೌಂಟ್ ಆಫ್ ಡೇಟಾ, ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್, ವಾಟ್ಸ್ಆ್ಯಪ್, ಟ್ವಿಟ್ಟರ್ ಮತ್ತು ಫೇಸ್ಬುಕ್, ನೀವು ಪ್ರತಿಯೊಬ್ಬರು ಅಷ್ಟೇ ಡೇ ಬೈ ಡೇ ಯಾವುದೊಂದರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ತಿರ್ತೀರ, ಇಲ್ಲಾಂದರೆ ಡಿಲೀಟ್ ಮಾಡ್ತಿರ್ತೀರ, ಅಪ್ಡೇಟ್ ಮಾಡ್ತಿರ್ತೀರ ಡೇಟಾನ. ಇಷ್ಟು ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಎಲ್ಲ ಹೆಂಗೆ ಸ್ಟೋರ್ ಆಗುತ್ತೆ, ಹೆಂಗೆ ರಿಟ್ರೀವ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಬ್ಯಾಂಕ್ಗೆ ಹೆಂಗೆ ಗೊತ್ತಾಗುತ್ತೆ ನಿಮ್ಮ ಅಕೌಂಟ್ ಹ್ಯಾಕ್ ಆಗ್ತಿದೆ ಅಂತ? ಇಲ್ಲ ಯಾರಾದರೂ ನಿಮ್ಮ ಅಕೌಂಟ್ ಹ್ಯಾಕ್ ಮಾಡ್ತೀನಿ, ನಿಮ್ಗೆ OTP ಬರುತ್ತೆ, ಅದು ನೀವೇ ಅಲ್ಲ ಕನ್ಫರ್ಮ್ ಮಾಡ್ಕೊಳಕ್ಕೆ. ಇನ್ನೊಬ್ರು ಯಾರಾದರೂ ಲಾಗಿನ್ ಆಗ್ತಿದ್ರೆ ನಿಮ್ಮ ಅಕೌಂಟಿಂದ ಮೆಸೇಜ್ ಬರುತ್ತೆ, ದಟ್ ಈಸ್ ಯು ಆರ್ ನಾಟ್ ಅಂತ, ಅದು ನೀವೇ ಅಲ್ಲ ಕನ್ಫರ್ಮ್ ಮಾಡಿ ಅಂತ ಬರುತ್ತೆ. ಈಗ ಇಮೇಲ್ ಯಾವುದಾದ್ರೂ ನೀವು ಅಕ್ಸೆಪ್ಟ್ ಮಾಡಬೇಕು ಅಂತಂದರೆ ಪ್ರತಿಯೊಂದರಲ್ಲೂ ಅಷ್ಟೇ ಡೇಟಾ ಅಪ್ಡೇಟ್ ಆಗ್ತಾನೇ ಇರುತ್ತೆ. ಇಷ್ಟು ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಎಲ್ಲ ಹೆಂಗೆ ಸ್ಟೋರ್ ಆಗುತ್ತೆ ಅಂತಂದರೆ ಅದೇ DBMS, ದಟ್ ಈಸ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಈ ವಿಡಿಯೋನಲ್ಲಿ ನಾನು ಕಂಪ್ಲೀಟ್ ಓವರ್ವ್ಯೂ ಆಫ್ DBMS ಮಾಡ್ತಿದ್ದೀನಿ. ಸೊ ವಿಡಿಯೋ ಎಂಡವರೆಗೂ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. What is DBMS? DBMS is a database management system. It is a software that stores, manages and retrieves the data efficiently. ಎಷ್ಟು ಎಫಿಷಿಯೆಂಟ್, ಎಷ್ಟು ಸೆಕ್ಯೂರ್ ದ ಡೇಟಾ ಇರುತ್ತೆ ಅಂತಂದರೆ, ಇದು ಆ್ಯಕ್ಟ್ ಮಾಡುತ್ತೆ, ಇಂಟರ್ಫೇಸ್ ಥರ ಆ್ಯಕ್ಟ್ ಮಾಡುತ್ತೆ. ಅದರ ಅಪ್ಲಿಕೇಶನ್ ಇಲ್ಲಾಂತಂದರೆ ಡೇಟಾಬೇಸ್ಗೆ ಮತ್ತು ನಮಗೆ ಈ ಇಂಟರ್ಫೇಸಾಗಿ ಆ್ಯಕ್ಟ್ ಮಾಡಿ ತುಂಬ ಸೆಕ್ಯೂರಾಗಿ ಡೇಟಾನ ಮ್ಯಾನೇಜ್ ಮಾಡುತ್ತೆ. ಅದೇ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. 5 ಮೇನ್ ಕೀ ಫೀಚರ್ಸ್ ಆಫ್ DBMS ಅಂತಂದರೆ ಡೇಟಾ ಸ್ಟೋರೇಜ್ ಆ್ಯಂಡ್ ರಿಟ್ರೀವಲ್, ಡೇಟಾ ಸೆಕ್ಯೂರಿಟಿ, ಡೇಟಾ ಇಂಡಿಪೆಂಡೆನ್ಸ್, ಬ್ಯಾಕಪ್ ಆ್ಯಂಡ್ ರಿಕವರಿ, ಕಾನ್ಕರೆನ್ಸಿ ಕಂಟ್ರೋಲ್. ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ ಆಫ್ DBMS ಅಂತಂದರೆ, ಈಗ ಬ್ಯಾಂಕಿಂಗ್ ಸಿಸ್ಟಮ್ಸ್ ನೋಡೋಣ. ಹೆಂಗೆ ಕಸ್ಟಮರ್ಸ್ ಡೀಟೇಲ್ಸ್ ಆಗಲಿ, ಅಕೌಂಟ್ ಡೀಟೇಲ್ಸ್ ಆಗಲಿ, ಎಷ್ಟು ಅಮೌಂಟ್ ಬ್ಯಾಲೆನ್ಸ್ ಇದೆ, ಟ್ರಾನ್ಸಾಕ್ಷನ್ಸ್ ಹಿಸ್ಟ್ರಿ ಆಗಲಿ, ಪ್ರತಿಯೊಂದು ಅಷ್ಟೇ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಹೆಂಗೆ ಸ್ಟೋರ್ ಆಗಿರುತ್ತೆ ಡೇಟಾ. ಮತ್ತು ಈಗ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಅಂತ ಬಂದರೆ, ವಾಟ್ಸಪ್ಪಲ್ಲಿ ನಾವು ಹಾಕೋ ಸ್ಟೇಟಸ್ ಆಗಲಿ 24 hours ಆದಮೇಲೆ ಡಿಲೀಟ್ ಆಗುತ್ತೆ. ಈಗ ಇನ್ಸ್ಟಾಗ್ರಾಮ್ ಆಗಲಿ, ಸ್ಟೋರೀಸು, ನಾವು ಹಾಕೋ ಪೋಸ್ಟು, ರೀಲ್ಸು, ವಿಡಿಯೋಸು. ಮತ್ತು ಈಗ ಕಾಮರ್ಸ್ ಅಂತ ಬಂದಮೇಲೆ ಆರ್ಡರ್ಸ್, ನಾವೇನೋ ಒಂದು ಆರ್ಡರ್ಸ್ನ ಕೊಟ್ಟಿರ್ತೀವಿ, ಆರ್ಡರ್ ಡೀಟೇಲ್ಸ್ನ ಟ್ರ್ಯಾಕ್ ಮಾಡೋದು. ಇಲ್ಲ ಅಂತಂದರೆ ಡೆಲಿವರಿ ಬಾಯ್ ಬರ್ತಿದ್ದಾರೆ ಅಂದ್ಕೊ, ಡೆಲಿವರಿ ಟ್ರ್ಯಾಕ್ ID ನೀವು ಟ್ರ್ಯಾಕ್ ಮಾಡಿಬಿಟ್ಟು ಎಲ್ಲಿ ಬರ್ತಿದ್ದಾರೆ, ಯಾವಾಗ ಬರುತ್ತೆ, 1 week ಆದಮೇಲೆ ಬರುತ್ತಾ, ಇವೆಲ್ಲ ಚೆಕ್ ಮಾಡ್ತಿರಲ್ಲ. ಇವೆಲ್ಲ DBMS ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು. ವೈ DBMS ಇಸ್ ಸೋ ಇಂಪಾರ್ಟೆಂಟು ಅಂತಂದರೆ, ನೀವು ಪರ್ಟಿಕ್ಯುಲರಾಗಿ ಟೆಕ್ ಫೀಲ್ಡ್ ಕಡೆ ಹೋಗ್ತಿದ್ದೀರ ಅಂದರೆ ಪ್ರತಿಯೊಬ್ಬರು ಯು ಮಸ್ಟ್ ಲರ್ನ್ DBMS ಅಂತ ಹೇಳ್ಬೋದು. ಹಿಂಗೆ ವೇರಿಯಸ್ ಇಂಡಸ್ಟ್ರೀಸ್ ಆಗಲಿ, ತುಂಬ ಇಂಡಸ್ಟ್ರೀಸ್ ಆಗಲಿ, ಹೆಂಗೆ ಡೇಟಾ ಎಲ್ಲ ಸ್ಟೋರ್ ಮಾಡ್ತಿದ್ದಾರೆ, ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ ನೀವು ತಿಳ್ಕೊಳ್ಳೇಬೇಕಾಗತ್ತೆ. ಹಿಯರ್ಸ್ ವೈ ದ ರೀಸನ್ಸ್ ಆರ್ ಫಂಡಮೆಂಟಲ್ ಟು ಡೇಟಾ ಮ್ಯಾನೇಜ್ಮೆಂಟ್. ನಾನು ಆಲ್ರೆಡಿ ಹೇಳಿದಾಗೆ DBMS ಅನ್ನೋದು ಮ್ಯಾನೇಜ್ ಮಾಡುತ್ತೆ, ಸ್ಟೋರ್ ಮಾಡುತ್ತೆ, ರಿಟ್ರೀವ್ ಮಾಡುತ್ತೆ, ಎಫಿಷಿಯೆಂಟ್ ಮ್ಯಾನರಲ್ಲಿ ಡೇಟಾನ ಮ್ಯಾನೇಜ್ ಮಾಡುತ್ತೆ. ನೀವು DBMSಯಿಂದ ಏನು ಕಲ್ತ್ಕೋಬೋದು ಅಂತಂದರೆ, ಹೆಂಗೆ ಮೇಂಟೈನ್ ಮಾಡೋದು, ಡಿಸೈನ್ ಮಾಡೋದು, ಇಂಪ್ಲಿಮೆಂಟ್ ಮಾಡೋದು, ಒಂದು ಡೇಟಾನ ನೀವು ಹೆಂಗೆ ಯೂಸ್ಫುಲ್ಲಾಗಿ ಮ್ಯಾನೇಜ್ ಮಾಡ್ಬೋದು ಇನ್ ಎ ಸ್ಟ್ರಕ್ಚರ್ಡ್ ವೇ ಅಂತ ನೀವು ಕಲ್ತ್ಕೊತೀರಾ. ಇಲ್ಲಿ ನೀವು ದ ಮೇನ್ ಫೀಚರ್ಸ್ ಆಫ್ DBMS ನೋಡ್ಬೋದು. ಅಂತಂದರೆ ಯಾಕೆ ಅಷ್ಟೊಂದು ಇಂಪಾರ್ಟೆಂಟು DBMS ಅಂತ. ಮಿನಿಮಮ್ ಡೂಪ್ಲಿಕೇಶನ್ ಆ್ಯಂಡ್ ರಿಡೆಂಡೆನ್ಸಿ ಅಂತಂದರೆ, ಒಂದೇ ಡೇಟಾನ ಮಲ್ಟಿಪಲ್ ಟೈಮ್ಸ್ ಸ್ಟೀಲ್ ಮಾಡೋದಾಗಲಿ, ಆಫ್ ಮಾಡೋದಾಗಲಿ ಅದನ್ನು ಅವಾಯ್ಡ್ ಮಾಡುತ್ತೆ. ಸೇವ್ ಸ್ಟೋರೇಜ್ ಸ್ಪೇಸ್ ಆ್ಯಂಡ್ ಕಾಸ್ಟ್, ಅಂದರೆ ಡೇಟಾನ ಯಾವಾಗೂ ಆಪ್ಟಿಮೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎನಿವನ್ ಕ್ಯಾನ್ ವರ್ಕ್ ಆನ್ ಇಟ್, ಮಲ್ಟಿ ಯೂಸರ್ ಆ್ಯಕ್ಸೆಸ್ ಅಂದರೆ ಯಾರಾದರೂ ಯೂಸ್ ಮಾಡ್ಬೋದು, DBMSನ ಯಾರಾದರೂ ಆ್ಯಕ್ಸೆಸ್ ಮಾಡ್ಬೋದು, ಬಟ್ ಅಥರೈಸ್ ಯೂಸರ್ಸ್ ಆಗಿದ್ದರೆ ಮಾತ್ರ. ಪ್ರೊವೈಡ್ಸ್ ಹೈ ಲೆವೆಲ್ ಆಫ್ ಸೆಕ್ಯೂರಿಟಿ ಅಂತಂದರೆ, ಡೇಟಾನ ಅನ್ಅಥರೈಸ್ ಯೂಸರ್ಸು ನಿಮ್ಮ ಡೇಟಾನ ಆ್ಯಕ್ಸೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಹೈ ಲೆವೆಲ್ ಆಫ್ ಸೆಕ್ಯೂರಿಟಿ DBMS ನಿಮ್ಗೆ ಕೊಡುತ್ತೆ. ಲಾರ್ಜ್ ಡೇಟಾಬೇಸ್ ಮೇಂಟೆನೆನ್ಸ್ ಅಂತಂದರೆ, ಲಾರ್ಜ್ ಸೆಟ್ಸ್ ಆಫ್ ಡೇಟಾ ಇಲ್ಲಿ ಮೇಂಟೈನ್ ಆಗಿರುತ್ತೆ DBMSಲ್ಲಿ, ಬಿಗ್ ಡೇಟಾ. ಈ ಎಲ್ಲ ಫೀಚರ್ಸ್ ಇರೋದ್ರಿಂದನೇ DBMS ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್ ಈಗ ಪ್ರೆಸೆಂಟ್ ಡೇ ಡಿಜಿಟಲ್ ವರ್ಲ್ಡಲ್ಲಿ. ಇಲ್ಲಿ ನೀವು ಟೈಪ್ಸ್ ಆಫ್ ಕೀಸ್ ಇನ್ DBMS ನೋಡ್ಬೋದು. ಸೂಪರ್ ಕೀ ಅಂತಂದರೆ ಅದು ಯೂನಿಕ್ಕಾಗಿ ಒಂದು ರೆಕಾರ್ಡ್ನಾಗಲಿ, ಒಂದು ಫೈಲ್ನಾಗಿ ಐಡೆಂಟಿಫೈ ಮಾಡುತ್ತೆ ಟೇಬಲಿಂದ. ಕ್ಯಾಂಡಿಡೇಟ್ ಕೀ ಅಂತಂದರೆ ವಿತೌಟ್ ಎನಿ ಅನ್ನೆಸೆಸರಿ ಆಟ್ರಿಬ್ಯೂಟ್ಸ್, ಯಾವುದೇ ಅಷ್ಟೊಂದು ಎಲ್ಲ ಕ್ಯೂಸ್ ಇಲ್ಲದೆ ಆಟ್ರಿಬ್ಯೂಟ್ಸ್ ಇಲ್ದಿರ ಯೂನಿಕ್ಕಾಗಿ ಐಡೆಂಟಿಫೈ ಮಾಡುತ್ತೆ ಒಂದು ರೆಕಾರ್ಡ್ನ. ಪ್ರೈಮರಿ ಕೀ ಅಂತಂದರೆ ಇಟ್ ಈಸ್ ವೆರಿ ಯೂನಿಕ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಒಂದೊಂದು, ಫಾರ್ ಎಕ್ಸಾಂಪಲ್ ID ಅಂತಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಯೂನಿಕ್ ID ಇರುತ್ತೆ, ಅದನ್ನೇ ಪ್ರೈಮರಿ ಕೀ ಅಂತ ಹೇಳ್ಬೋದು. ಇಟ್ ಡಸಂಟ್ ಹ್ಯಾವ್ ಎನಿ ನಲ್ ವ್ಯಾಲ್ಯೂಸ್, ಇದರಲ್ಲಿ ನಲ್ ವ್ಯಾಲ್ಯೂಸ್ ಏನೂ ಇರೋದಿಲ್ಲ. ಇಲ್ಲಿ ಕ್ಯಾಂಡಿಡೇಟ್ ಕೀಸ್ ಯಾವ್ಯಾವು ಪ್ರೈಮರಿ ಕೀಸ್ ಅಂತ ಸೆಲೆಕ್ಟ್ ಆಗೋದಿಲ್ಲೋ ಅದನ್ನು ಆಲ್ಟರ್ನೇಟ್ ಕೀ ಅಂತ ಕರಿತೀವಿ. ಈ ಸೆಟ್ ಆಫ್ 2 or more ಆಟ್ರಿಬ್ಯೂಟ್ಸ್ ಇದ್ದರೆ ಅದನ್ನು ಕಾಂಪೋಸಿಟ್ ಕೀ ಅಂತ ಕರಿತೀವಿ.
ಇಲ್ಲಿ ಫಾರಿನ್ ಕೀ ಬಂದುಬಿಟ್ಟು 2 ಟೇಬಲ್ಸ್ನ ಒಂದು ರಿಲೇಷನ್ಶಿಪ್ ಬಿಟ್ವೀನ್ 2 ಟೇಬಲ್ಸ್ ಅಂತ ಹೇಳ್ಬೋದು. ಒಂದು ಆಟ್ರಿಬ್ಯೂಟು ಒಂದು ಟೇಬಲಲ್ಲಿ ಇರೋದನ್ನು ಇನ್ನೊಂದು ಟೇಬಲ್ಗೆ ಕನೆಕ್ಟ್ ಮಾಡುತ್ತೆ, ಪ್ರೈಮರಿ ಕೀನ ಕನೆಕ್ಟ್ ಮಾಡುತ್ತೆ. ಪ್ರೈಮರಿ ಕೀ ಏನಾದರೂ ನ್ಯಾಚುರಲಾಗಿ ಎಕ್ಸಿಸ್ಟ್ ಆಗಿಲ್ಲ ಅಂತಂದರೆ ಅದನ್ನು ಆರ್ಟಿಫಿಷಿಯಲ್ ಕೀ ಅಂತ ಕರಿತೀವಿ. ದೀಸ್ ಆರ್ ದ ಮೇನ್ ಕೀಸ್ ಆಫ್ DBMS ಅಂತ ಹೇಳ್ಬೋದು. ಡೇಟಾಬೇಸ್ ಅಪ್ಲಿಕೇಶನ್ಸ್ ನಾನು ನಿಮ್ಗಾಗಲೇ ಹೇಳಿದ್ದೆ, ಅದು ಮೇನ್ ಅಪ್ಲಿಕೇಶನ್ಸು ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್, ವೇರಿಯಸ್ ಅಪ್ಲಿಕೇಶನ್ಸ್ ಇದೆ ಡೇಟಾಬೇಸ್ನಲ್ಲಿ. ಇಲ್ಲಿ ನೀವಿನ್ನು ತುಂಬ ಅಪ್ಲಿಕೇಶನ್ಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಬ್ಯಾಂಕಿಂಗ್, ಯೂನಿವರ್ಸಿಟೀಸ್, ಇಂಡಸ್ಟ್ರೀಸ್, ಟೆಲಿಕಮ್ಯುನಿಕೇಷನ್, ಏರ್ಲೈನ್ ರಿಸರ್ವೇಷನ್ ಸಿಸ್ಟಮ್. There is very high demand in careers like data architect, backend developer, data scientist, data analyst and cloud architect and etc. ನೀವೇನಾದರೂ ಒಂದು ಆ್ಯಪ್ನ ಡೆವಲಪ್ ಮಾಡ್ತಿದ್ದೀರಾ, ಇಲ್ಲಾಂದರೆ ವೆಬ್ಸೈಟ್ ಮಾಡ್ತಿದ್ದೀರಾ, ಯಾವುದೋ ಒಂದು ಅಪ್ಲಿಕೇಶನ್ನ ಡೆವಲಪ್ ಮಾಡ್ತಿದ್ದೀರಾ ಅಂದರೆ ಅವೆಲ್ಲವೂ ಅಷ್ಟೇ DBMS ಮೇಲೆ ಡಿಪೆಂಡ್ ಆಗೇ ಇರುತ್ತೆ. ನಾಲೆಜ್ ಆಫ್ DBMS ತುಂಬ ಕ್ರೂಷಿಯಲ್ ಆಗಿರುತ್ತೆ. ಇಲ್ಲಿ ವಿತೌಟ್ ದ ನಾಲೆಜ್ ಆಫ್ DBMS ನೀವು ಸೆಕ್ಯೂರ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡೋಕ್ಕಾಗೋದೇ ಇಲ್ಲ. ಏಕೆ ಅಂತಂದರೆ ನೀವು ಯಾವುದೋ ಒಂದು ವೆಬ್ಸೈಟ್ ಆಗಲಿ, ಆ್ಯಪ್ ಆಗಲಿ, ನೀವೆಲ್ಲೇ ಹೋದರೆ ಕೂಡ ನಿಮ್ಮ ಡೇಟಾನಾಗಲಿ ನೀವು ಕೊಡಲೇಬೇಕಾಗುತ್ತೆ, ಅದನ್ನು ಮ್ಯಾನೇಜ್ ಮಾಡಲೇಬೇಕಾಗುತ್ತೆ. ಸೊ DBMS ಈಸ್ ರಿಯಲಿ ವೆರಿ ಇಂಪಾರ್ಟೆಂಟ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮಗೇನಾದರೂ ಯೂಸ್ಫುಲ್ ಆಗಿದೆ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಇದೇ ಥರ ವೀಡಿಯೋಸ್ಗೆ. ನಿಮಗೇನಾದರೂ ಟೆಕ್ ಕಡೆ ಇಂಟ್ರೆಸ್ಟ್ ಇದೆ, ಡೇಟಾಬೇಸ್ ಕಡೆ ಇಂಟ್ರೆಸ್ಟ್ ಇದೆ, ಇಲ್ಲಾಂತಂದರೆ ನೀವೇನಾದರೂ ಕಲ್ಕೊತಿದ್ದೀರಾ ಅಂತಂದರೆ ಕಮೆಂಟ್ ಮಾಡಿ, ನೋಡೋಣ ಯಾರ್ಯಾರು ಏನೇನು ಕಲ್ಕೊತಿದ್ದಾರೆ ಅಂತ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್.